ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಟ್ರಿಮ್ಮರಿಂದ ಯಾವ ಥರ ಐಬ್ರೋಸ್ ಮಾಡ್ಕೋಬೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ, ನೀವು ನೋಡಿರ್ಬೋದು. ನಾನು ಈ ಥರ ಪ್ರಾಡಕ್ಟ್ನ ಯೂಸ್ ಮಾಡಿ ಮನೇಲೆ ಯಾವ ಥರ ಐಬ್ರೋಸ್ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮಗೆ ಒಂದು ವಿಡಿಯೋವನ್ನು ಮಾಡಿ ತೋರಿಸಿದ್ದೆ. ನೋಡಿ, ನಿಮಗೆ ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಪ್ರಾಡಕ್ಟನ್ನೇ ನಾನು ಯೂಸ್ ಮಾಡಿಕೊಂಡು ನಾನು ಐಬ್ರೋ ಮಾಡ್ಕೊಳ್ಳೋದು. ನಿಮಗೆ ಲಾಸ್ಟ್ ಒಂದು ನಾನು ಪ್ರೀವಿಯಸ್ ಅಂದರೆ 1 ವರ್ಷ ಹಿಂದ್ಗಡೆ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇಳಿದೆ ನಾನು ಈ ಪ್ರಾಡಕ್ಟನ್ನು ನಾನು ತಗೊಂಡು 3 ಇಯರ್ಸ್ ಆಗಿದೆ, 2 to 3 ಇಯರ್ಸ್ ಆಗಿದೆ ಅಂತ ಹೇಳಿದೆ. ಅಂದರೆ ಈಗ 1 ವರ್ಷ ಆಯ್ತಲ್ಲ, ಈಗ 4ನೇ ವರ್ಷ ಇದು ಏನಿದೆ ಟ್ರಿಮ್ಮರ್ ನಾನು ಯೂಸ್ ಮಾಡ್ತಾ ಇರೋದು. ಏನು ಕೂಡ ಹಾಳಾಗಿಲ್ಲ, ತುಂಬ ಚೆನ್ನಾಗಿದೆ. ಇವತ್ತು ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಾನು ಹೋದ ವರ್ಷ ಒಂದು ವಿಡಿಯೋ ಹಾಕಿದ್ದೆ, ಮನೆಯಲ್ಲೇ ನೀವು ಐಬ್ರೋಸ್ಗಳನ್ನ ಮಾಡ್ಕೊಬಹುದು, ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋಗೆ ಒಂದು ಕಾಮೆಂಟ್ ಕೂಡ ಬಂದಿತ್ತು. ಏನಂತ ಅಂದರೆ, ಅಕ್ಕ ನೀವು ಹಾಕಿದ್ರಲ್ಲ ವಿಡಿಯೋ, ಅದರಲ್ಲಿ ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಸೊ ಹಾಗಾಗಿ ಸ್ವಲ್ಪ ಕ್ಲಿಯರ್ ಆಗಿ ವಿಡಿಯೋ ಮಾಡಿ ಹಾಕಿ. ಆ ಪ್ರಾಡಕ್ಟನ್ನು ನೀವು ಎಲ್ಲಿ ಪರ್ಚೇಸ್ ಮಾಡಿದ್ರು ಅಂತ ಕೂಡ ಕೇಳಿದ್ರು, ಮೆಸೇಜಲ್ಲಿ ಕೂಡ ಕೇಳಿದ್ರು. ಸೊ ಹಾಗಾಗಿ ನಾನು ಡೀಟೇಲ್ ಆಗಿ ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ನಿಮಗೆ ಈ ಪ್ರಾಡಕ್ಟ್ನ ತೋರಿಸ್ತೀನಿ. ನೋಡಿ, ನಾನು ಯೂಸ್ ಮಾಡ್ತಾ ಇರುವಂತಹ ಟ್ರಿಮ್ಮರ್ ಇದೆ, ಓಕೆನಾ. ಇದರಲ್ಲೇ ನಾನು ಮಂತ್ಲಿ ನಾನು ಐಬ್ರೋಸ್ ಮಾಡ್ಕೊತಾ ಇರುವಂತಹ ಟ್ರಿಮ್ಮರ್, ಓಕೆನಾ. ಕಳೆದ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ 3 ಇಯರ್ಸ್ ಆಗಿದೆ ನಾನು ಯೂಸ್ ಮಾಡ್ತಾ ಅಂತ ಹೇಳಿ. ಇವಾಗ 1 ವರ್ಷ ಅಂದರೆ ಇದು 4ನೇ ವರ್ಷ, ಓಕೆನಾ. ನನ್ನ ಹತ್ರ ನೋಡಿ, ಈ ಟ್ರಿಮ್ಮರ್ ಅಲ್ಲೇ ನಾನು ಯೂಸ್ ಮಾಡ್ತಾ ಇರೋದು, ಇದರಲ್ಲೇ ನಾನು ಐಬ್ರೋ ಮಾಡ್ಕೊತಾ ಇರೋದು. ನಾನು ಯಾವುದೇ ಪಾರ್ಲರಿಗೆ ಹೋಗೋದಿಲ್ಲ, ಐಬ್ರೋಸ್ ಮಾಡ್ಕೊಳ್ಳೋಕ್ಕೆ ನಾನು ಇದೇ ಪ್ರಾಡಕ್ಟನ್ನೇ ಯೂಸ್ ಮಾಡ್ತೀನಿ. 1.5 ತಿಂಗಳು ಅಥವಾ 2 ತಿಂಗಳಿಗೆ ಒಂದ್ಸಲ ಶೆಲ್ ಚೇಂಜ್ ಮಾಡಬೇಕಾಗತ್ತೆ, ಓಕೆನಾ. ನೀವು ಯಾವ ಥರ ಯೂಸ್ ಮಾಡ್ತೀರಲ್ಲ ಅದ್ರ ಮೇಲೆ ಇದರ ಡ್ಯೂರಬಿಲಿಟಿ ಇರುತ್ತೆ, ಓಕೆನಾ. ಈ ಥರ ಟ್ವಿಸ್ಟ್ ಮಾಡಿದ್ರಿ ಅಂದರೆ ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ನಾವು ಈ ಥರ ಟ್ರಿಮ್ ಮಾಡ್ಕೋಬೇಕು. ಬನ್ನಿ, ಈ ಪ್ರಾಡಕ್ಟನ್ನು ಯೂಸ್ ಮಾಡಿಬಿಟ್ಟು ನಾವು ಐಬ್ರೋ ಯಾವ ಥರ ಮಾಡೋದು ಅಂತ ಹೇಳಿ ಡೀಟೇಲ್ ಆಗಿ ತೋರಿಸ್ತೀನಿ, ಓಕೆನಾ. ಇವಾಗ ನೋಡಿ, ನಾನು ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿ ನನ್ನ ಫ್ರೆಂಡ್ನ ಕರ್ಕೊಂಬಂದಿದ್ದೀನಿ. ಅವ್ರ ಐಬ್ರೋಸ್ ನೋಡ್ತಾ ಇರ್ಬೋದು ನೀವು, ಎಷ್ಟು ತಿಕ್ಕಾಗಿದೆ ಅಂತ ಹೇಳಿ, ಹಾಗೆಯೇ ಅನ್ಈವನ್ ಆಗಿದೆ. ಇವಾಗ ನಾವು ಸ್ವಲ್ಪ ಟ್ರಿಮ್ಮರ್ನ ಮಾಡೋದಕ್ಕಿಂತ ಮುಂಚೆ ಪೌಡರ್ನ ಹಚ್ಕೊಬೇಕಾಗತ್ತೆ. ಸ್ವಲ್ಪ ದಪ್ಪನೇ ಪೌಡ್ರನ್ನ ತಗೊಳ್ಳಿ, ಯಾಕಂದರೆ ಟ್ರಿಮ್ಮರಲ್ಲಿ ಈಸಿಯಾಗಿ ಕೂದಲುಗಳು ರಿಮೂವ್ ಆಗಬೇಕಲ್ಲ, ಹಾಗಾಗಿ. ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಕೈಯಲ್ಲಿ ಗ್ರಿಪ್ ಸಿಗೋದಿಲ್ಲ, ನಿಧಾನಕ್ಕೆ ನೀವು ಫೋರೆಟ್ಟಿಂದ ಮಾಡ್ಕೊತಾ ಬರಬೇಕು. ಅಂದರೆ ಹಣೆ ಮೇಲಿಂದ ಕೂದಲುಗಳನ್ನ ನೀವು ತಕ್ಕಂತ ಬಂದರೆ ಅಂದರೆ ನಿಮಗೆ ಶೇಪ್ ಕಡೆಯದಾಗಿ ಕೊಡ್ಕೊಬಹುದು ನೀವು. ನಾನು ಫಸ್ಟಿಗೆ ಫೋರೆಟ್ಟಿಂದೆಲ್ಲ ಐಬ್ರೋಸ್ ಮಾಡ್ಕೊಂಡಿದ್ದೆ, ಹೇರ್ಸ್ ಎಲ್ಲ ನಾನು ಟ್ರಿಮ್ ಮಾಡಿದ್ದೆ, ಅದನ್ನೇ ನಿಮಗೆ ವಿಡಿಯೋದಲ್ಲಿ ತೋರಿಸಲಿಲ್ಲ. ಯಾಕಂತಂದರೆ ಮೇನ್ ಪಾಯಿಂಟ್ ಏನಂದರೆ, ನಮಗೆ ಐಬ್ರೋ ಯಾವ ಥರ ಮಾಡ್ಕೊಳ್ಳೋದು ಹಾಗೆ ಶೇಪ್ ಯಾವ ಥರ ಕೊಡೋದು ಅಂಥೇಳಿ ನಿಮಗೆ ತೋರಿಸ್ಬೇಕಿತ್ತು. ಹಾಗಾಗಿ ನೋಡಿ, ನಾನು ಯಾವ ಥರ ಮೆಷಿನ್ನ ಮೂವ್ ಮಾಡ್ತಾ ಇದ್ದೀನಲ್ಲ, ಅದೇ ಥರ ನೀವು ಮೇಲಿಂದ ಕೆಳಗಿನ ತನಕ ನೀವು ಈ ಥರ ಮೂವ್ ಮಾಡಿದ್ರಿ ಅಂದರೆ ಚಿಕ್ಕ ಕೂದಲಿಂದ ಹಿಡಿದು ದಪ್ಪ ಇರೋ ಕೂದಲು ಕೂಡ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ, ಆಯಿತಾ. ಎಲ್ಲರ ಐಬ್ರೋಸು ಕೂಡ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರು ತಿಕ್ಕಿರುತ್ತೆ, ಕೆಲವೊಬ್ರದ್ದು ತುಂಬ ತೆಳುವಾಗಿರುತ್ತೆ, ಆಯಿತಾ. ನಿಮಗೆ ದಪ್ಪ ಬೇಕಾದರೆ ದಪ್ಪ ಮಾಡ್ಕೊಬೋದು, ಅಥವಾ ತೆಳುವಾಗಿ ಬೇಕಾದರೆ ನೀವು ತೆಳುವಾಗಿ ಮಾಡ್ಕೊಬೋದು. ಬಟ್ ಏನಂತ ಅಂದರೆ, ನೀವು ಟ್ರಿಮ್ ಮಾಡಬೇಕಾದ್ರೆ ಸ್ವಲ್ಪ ಸಾವಧಾನ ಮಾಡಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮಗೆ ಐಬ್ರೋಸ್ನ ಶೇಪ್ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ಈಗ ನೋಡಿ, ನಾನು ಕೆಳಗಡೆ ಐಬ್ರೋಸ್ ಮಾಡ್ತಾ ಇದ್ದೀನಲ್ಲ, ಮಾಡೋಕ್ಕಿಂತ ಮುಂಚೆ ನಾವು ಬಿಂದಿ ಇಡ್ತೀವಲ್ಲ, ಬಿಂದಿ ಇಡೋ ಜಾಗದಲ್ಲಿ ನಾವು ಫಸ್ಟು ಐಬ್ರೋಸ್ನ ಮಾಡ್ಕೊಬೇಕು. ಅಲ್ಲಿರೋ ಹೇರ್ಸ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಕೊಂಡು, ಆಮೇಲೆ ಕಣ್ಣಿನ ಮೇಲ್ಗಡೆ ಅಂದರೆ ರೆಪ್ಪೆಯ ಮೇಲೆ ಇರುತ್ತಲ್ಲ, ಅಲ್ಲೂ ಕೂಡ ನೀಟಾಗಿ ಹೇರ್ಸ್ನ ತಗೋಬೇಕಾಗತ್ತೆ. ಕೆಲವೊಬ್ಬರಿಗೆ ಹುಬ್ಬಲ್ಲಿ ಮಾತ್ರ ಕೂದಲು ಇರುತ್ತೆ, ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಕಣ್ಮೇಲೆಲ್ಲ ಕೂಡ ಕೂದಲುಗಳು ಬಂದಿರುತ್ತೆ. ನಿಧಾನವಾಗಿ ಅದನ್ನು ತಕ್ಕೊಳ್ಳಿ. ಇಲ್ಲ ಟ್ರಿಮ್ಮರಲ್ಲಿ ನಿಮಗೆ ಹೇರ್ಸ್ ಹೋಗಿಲ್ಲ ಅಂದರೂ ಕೂಡ ನೀವು ಕಡೆಯದಾಗಿ ಚಿಮಟದಲ್ಲಿ ಕೂಡ ನೀವು ತಗೊಬೋದು. ಇವಾಗ ನೋಡಿ, ಟ್ರಿಮ್ಮರಿಗೆ ಸಿಗದೇ ಇರುವಂತಹ ಕೂದಲುಗಳನ್ನು ನಾವು ಈ ಥರ ಚಿಮಟದಲ್ಲಿ ತಕ್ಕೊಬೋದು ಈಸಿಯಾಗಿ. ಚಿಕ್ಕ ಚಿಕ್ಕ ಕೂದಲುಗಳು ಕೆಲವೊಂದು ಸಲ ಸಿಕ್ಕಿರೋದಿಲ್ಲ ಟ್ರಿಮ್ಮರಲ್ಲಿ, ಯಾಕಂತಂದರೆ ಕೆಲವೊಂದು ಕೂದಲುಗಳು ತೆಳು ಇರುತ್ತೆ. ಹಾಗಾಗಿ ನಾವು ಈ ಥರ ಚಿಮಟದಲ್ಲಿ ಈಸಿಯಾಗಿ ತಕ್ಕೊತಾ ಬರ್ಬೋದು. ನಾವು ಚಿಮಟದಲ್ಲಿ ಕೂದಲುಗಳನ್ನ ತೆಗಿಬೇಕಾದ್ರೆ ಯಾವಾಗಲೂ ಕೂಡ ನಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ಕಿತ್ಕೊತಾ ಬರಬೇಕು, ಓಕೆನಾ. ಆವಾಗ ನಿಮಗೆ ಪೇಯ್ನ್ ಕೂಡ ಆಗೋದಿಲ್ಲ, ಹಾಗೆಯೇ ಕೂದಲು ಈಸಿಯಾಗಿ ಕಿತ್ತು ಬರುತ್ತೆ, ಆಯಿತಾ. ನನಗೆ ಈ ಟ್ರಿಮ್ಮರಿನ ವಿಡಿಯೋ ಹಾಕಿದ ಮೇಲೆ ಭಾಳಷ್ಟು ಜನ ಕೇಳಿದರು, ಈ ಟ್ರಿಮ್ಮರಲ್ಲಿ ನಾವು ಐಬ್ರೋಸ್ನ ಮಾಡ್ಕೊಬೇಕಾದ್ರೆ ಪೇಯ್ನ್ ಆಗುತ್ತಾ ಅಂತೇಳಿ. ಬಿಲ್ಕುಲ್ ಪೇಯ್ನ್ ಆಗೋದಿಲ್ಲ. ಬಟ್ ಏನಂದರೆ, ಕೆಳಗಡೆ ಸೈಡಲ್ಲಿ ಮಾಡ್ಕೊಬೇಕಾದ್ರೆ ಅಷ್ಟೇ ಸ್ವಲ್ಪ ಇರುವೆ ಕಡ್ದಷ್ಟು ಅಷ್ಟೇ ಆಗುತ್ತೆ, ಅದು ಬಿಟ್ಟರೆ ಯಾವುದೇ ಥರ ಪೇಯ್ನ್ ಕೂಡ ಆಗೋದಿಲ್ಲ. ಇವಾಗ ರೈಟ್ ಸೈಡಿನ ಐಬ್ರೋ ಮಾಡಾಗಿದೆ, ಈಗ ಲೆಫ್ಟ್ ಸೈಡಿನ ಐಬ್ರೋ ಮಾಡೋಣ. ಇದಕ್ಕೂ ಕೂಡ ನಾನು ಪೌಡ್ರನ್ನ ಚೆನ್ನಾಗಿ ಹಾಕ್ಕೊತಾ ಇದ್ದೀನಿ. ಪೌಡ್ರನ್ನ ಸ್ವಲ್ಪ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈಸಿಯಾಗಿ ನಮಗೆ ಟ್ರಿಮ್ಮರಲ್ಲಿ ಹೇರ್ಗಳು ಸಿಗುತ್ತೆ.
ನನ್ನ ಕಡೆಯಿಂದ ಒಂದು ಟಿಪ್ಸ್ ಕೊಡ್ತೀನಿ. ನಿಮ್ಮ ಫೇಸ್ ಏನಾದರೂ ಆಯಿಲಿ ಸ್ಕಿನ್ ಆಗಿತ್ತಂದರೆ ಮುಂಚೆನೇ ಚೆನ್ನಾಗಿ ವಾಶ್ ಮಾಡಿಕೊಂಡು ನಿಮಗೆ ಎಲ್ಲೆಲ್ಲೆಲ್ಲ ಹೇರ್ಸ್ ತೊಗೋಬೇಕಂತ ಇರುತ್ತಲ್ಲ, ನೀವು ಫಸ್ಟಿಗೆ ಅಲ್ಲಿ ಪೌಡ್ರನ್ನ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಪೌಡ್ರ್ ಜೊತೆಗೇ ನಿಮಗೆ ಹೇರು ರಿಮೂವ್ ಆಗ್ತಾ ಬರುತ್ತೆ. ಅವಸರ ಮಾಡಬೇಡಿ, ನಿಧಾನಕ್ಕೆ ನೀವು ಈ ಥರ ರಿಮೂವ್ ಮಾಡ್ಕೊತ ಬನ್ನಿ. ನನಗೆ ಪ್ರಾಕ್ಟೀಸ್ ಆಗಿದೆ, ಸೊ ಹಾಗಾಗಿ ನನಗೆ ಭಾಳ ಹೊತ್ತು ಹಿಡಿಯೋದಿಲ್ಲ, 5ರಿಂದ 10 ನಿಮಿಷ ಆದರೆ ಸಾಕಾಗುತ್ತೆ. ಆರಾಮಾಗಿ ನಾನು ಸೆಲ್ಫ್ ಮಾಡ್ಕೊತೀನಿ. ಬೇರೆಯವ್ರಿಗೆ ಈ ಥರ ಐಬ್ರೋ ಮಾಡೋದಾದರೆ 5 ನಿಮಿಷನೂ ಕೂಡ ಟೈಮ್ ತೊಗೊಳ್ಳೋದಿಲ್ಲ. ಇವಾಗ ನೋಡಿ ಮೇಲ್ಗಡೆದು ಕೂಡ ಫಿನಿಶ್ ಮಾಡಿದೆ. ಅದೇ ಥರನೇ ನಾನೀಗ ಕೆಳಗಡೆನೂ ಕೂಡ ಟ್ರಿಮ್ ಮಾಡ್ಕೋತೀನಿ. ಕೆಳಗಡೆ ನಿಮಗೆ ಐಬ್ರೋಸ್ ಮಾಡ್ಕೊಳ್ಳೋಕ್ಕೆ ಸಜ್ಜಾಗಲಿಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಒಂದು ಐಬ್ರೋ ಪೆನ್ಸಿಲಿಂದ ನೀವು ನಿಮ್ಮ ಐಬ್ರೋಸ್ ಮೇಲ್ಗಡೆ ಚೆನ್ನಾಗಿ ತೀಡ್ಕೊಳ್ಳಿ, ಯಾವ ಶೇಪಲ್ಲಿ ನಿಮಗೆ ಐಬ್ರೋ ಬೇಕಂತೇಳಿ. ಆವಾಗ ನಿಮಗೆ ಗೊತ್ತಾಗುತ್ತಲ್ಲ, ಈವನ್ ಆಗಿಲ್ಲದೆ ಇರುವಂಥ ಹೇರ್ನ ಮಾತ್ರ ನೀವು ಟ್ರಿಮ್ ಮಾಡ್ಕೊತ ಹೋಗಿ. ಅರ್ಥ ಆಯ್ತಾ? ಈಗ ಯಾವ ಥರ ಅಂತ ಅಂದರೆ ನಿಮಗೆ ಒಂದು ಶೇಪ್ ನೀವು ಕ್ರಿಯೇಟ್ ಮಾಡ್ಕೊಂಡ್ರಿ ಅಂದರೆ ಐಬ್ರೋದಲ್ಲಿ ನಿಮಗೆ ಬೇಡದೇ ಇರುವಂಥ ಹೇರ್ಸ್ನ ಮಾತ್ರ ನೀವು ತಕ್ಕಂತ ಹೋಗ್ಬೋದು. ಇವಾಗ ನೋಡಿ ನಾನು ಐಬ್ರೋ ಮಾಡಾಗಿದೆ. ಈಗ ಉಳಿದಿರುವಂಥ ಸಣ್ಣ ಪುಟ್ಟ ಕೂದಲುಗಳನ್ನು ನಾನು ಈ ಥರ ಚಿಮಟದಲ್ಲಿ ಕೀಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಆಲೋವೆರಾ ಜೆಲ್ನ ನಾವು ಹಚ್ಕೊಂಡ್ವಿ ಅಂದರೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ಥರ ಬಂದಿದೆ ಅಂಥೇಳಿ. ಇವಾಗ ಐಬ್ರೋ ಮಾಡಿ ಮುಗ್ದಾಗಿದೆ. ಐಬ್ರೋಸ್ ಮಾಡೋದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ನ ಐಬ್ರೋಸ್ ಯಾವ ಥರ ಇತ್ತು, ಇವಾಗ ನೋಡಿ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ರಿಸಲ್ಟ್ ನಿಮಗೆ ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ಗೊತ್ತಾಗ್ತಾ ಇದೆ, ಈಸಿಯಾಗಿ ಕ್ಯಾಚ್ ಆಗ್ತಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೆ ಈ ಪ್ರಾಡಕ್ಟ್ ಇಲ್ಲಿದೆ ನೋಡಿ, ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಓಕೆನಾ? ವರ್ತಿ ಐಟಮ್ ಇದು, ನೀವು ಬೇಕಾದ್ರೆ ಪರ್ಸಲ್ ಕೂಡ ಕ್ಯಾರಿ ಮಾಡ್ಬೋದು. ದಿಢೀರಂತ ಕೂಡ ನೀವು ಐಬ್ರೋಸ್ ಕೂಡ ಮಾಡ್ಕೊಬೋದು. ಓಕೆನಾ? ಈ ಪ್ರಾಡಕ್ಟನ್ನು ನಾನು 149 ರುಪೀಸಿಗೆ ಮೀಶೋ ಆ್ಯಪಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ. ಇವಾಗ ನಾನು 4 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಹೇಳಬೇಕಂದ್ರೆ ಪ್ರಾಡಕ್ಟ್ ಬೆಸ್ಟ್ ಇದೆ. ಓಕೆನಾ? ನೀವು ನೋಡ್ತಾ ಇರ್ಬೋದು ನನ್ನ ಐಬ್ರೋಸನ್ನು ಅಲ್ವಾ, ಎಷ್ಟು ಚೆನ್ನಾಗಿದೆಯಲ್ಲ. ನೀವು ಕೂಡ ಇದೇ ಥರನೇ ಟ್ರಿಮ್ಮರ್ನ ಪರ್ಚೇಸ್ ಮಾಡಿ ಒಂದ್ಸಲ ಯೂಸ್ ಮಾಡಿ ನನಗೆ ಕಾಮೆಂಟಲ್ಲಿ ಹೇಳಿ ಪ್ರಾಡಕ್ಟ್ ಹೇಗಿದೆ ಅಂತೇಳಿ. ಓಕೆನಾ? ನಾನು ಕೊಡ್ತಾ ಇರುವಂತಹ ಕಂಟೆಂಟ್ ಹಾಗೆ ಈ ಪ್ರಾಡಕ್ಟಿನ ಡೀಟೇಲ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಂಟೆಂಟ್ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರಲ್ಲ, ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರುವಂತಹ ವ್ಯೂವರ್ಸ್ ನನ್ನ ಚಾನಲ್ಗೆ ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ.